ಹಲೋ ಫ್ರೆಂಡ್ಸ್, ಮುಂಜಾನೆ 4ಕ್ಕೆ ಎದ್ದು ರೆಡಿಯಾಗಿ ಈಸಿಂದ ಕಲಬುರಗಿ ಬಸ್ ಸ್ಟ್ಯಾಂಡಿಗೆ ಬಂದು ಕಲಬುರಗಿ ಟು ಸುರಪುರ ಬಸ್ಸಿಗೆ ಕುಂತಿಗಿಸಿಂದ ಶಾಪುರ ಬಸ್ ಸ್ಟ್ಯಾಂಡಿಗೆ ಇಳಿಬೇಕಂತ ಹೇಳಿ ಈಸಿಂದ ನಡೆದಿದೆ ನೋಡ್ರಿ. ನೀವೆಲ್ಲ ಅನ್ಕೊಂತಿರ್ಬೋದು ಇಷ್ಟು ಮುಂಜಾನೆ ಎಲ್ಲಿಗೆ ಹೊಂಟಾಳಿಕೆ ಅಂತ ಈಸಿಂದ ಅದನ್ನ ಹೇಳ್ತೀನಿ ಬರ್ರಿ ಫ್ರೆಂಡ್ಸ್. ಫೈನಲಿ ಶಾಪುರ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದೆ. ಅಷ್ಟು ಮುಂಜಾನೆ ಅಲ್ಲಿ ಬಸ್ ಸಿಗಲಿಲ್ಲ ನನಗೆ. ಸೊ ಅದಕ್ಕಾಗಿ ಆಟೋ ಹಿಡ್ಕೊಂಡು ಈಸಿಂದ ನಡೆದಿದೆ ನೋಡ್ರಿ. ಎಲ್ಲಿಗೆ ನಡೆದಿನಪ್ಪ ಅಂತಂದ್ರೆ ಇಬ್ರಾಹಿಂಪುರಿಗೆ ನಡೆದಿನಿ. ಅಲ್ಲಿ ನಮ್ಮ ಮನೆ ದೇವರು ಐತಿ. ನಾ ಪ್ರತಿ ಗುರುವಾರ ಅಮಾವಾಸ್ಯೆಗೆ ಹೋಗ್ತೀನಿ. ಅಲ್ಲಿ ನಡ್ಬರ್ಕ ಕಾಯಿ ತೊಗೋಬೇಕಂತೇಳಿ ದಾರ್ನಳ್ಳಿ ನಿಂದ್ರಿಸಿದ್ವಿ. ಅಲ್ಲಿ ಬಾಸ್ ಫೋಟೋ ನೋಡಿ ಭಾಳ ಖುಷಿ ಆಯಿತು. ಕನ್ನಡ ಕಲಾವಿದರ ಪ್ರತಿಯೊಬ್ಬರ ಅಭಿಮಾನಿ ನಾನು ನೋಡ್ರಿ. ಅಜ್ಜಿ ನೋಡ್ರಿ ಆಟೋದಾಗ ನಿದ್ದೆ ಹೊಡಿಲಕತ್ತಾಳ. ಪಾಪ ಆಕಿಗೆ ವಯಸ್ಸಾದ ಕೇಳಾಕಿನೂ ಮುಂಜಾನೆ ಬಂದಿದ್ಲು. ಸೊ ಹಾಗಾಗಿ ನಿದ್ದೆ ಹೊಡ್ಯಾಕತ್ತಿದ್ಲು. ಆ್ಯಂಡ್ ಮಧ್ಯ ರಸ್ತೆದಾಗ ನನಗೆ ಕೇಳತ್ತಿದ್ಲು, ಏನಪ್ಪ ಅಂತಂದ್ರೆ ಏನು ಮಾಡ್ತಿ, ಎಲ್ಲಿಂದ ಬಂದು, ಯಾವ ಊರು ಅಂತೇಳಿ. ಇಸಿಂದ ಕಾಮನ್ ಆಗಿ ಎಲ್ಲ ವಯಸ್ಸಾದವ್ರು ಕೇಳ್ತಕ್ಕಂಥ ಪ್ರಶ್ನೆನೇ ನನಗೆ ಕೇಳಿದೆ ನೋಡ್ರಿ. ಅದೇ ಒಂದು ದೊಡ್ಡ ಕ್ವಿಜ್ ಆಗಿಬಿಟ್ಟಿತ್ತು ನನಗೆ. ಹೌದು, ಫೈನಲಿ ರೀಚ್ ಆದೆ ನಾನು ಇಬ್ರಾಹಿಂಪುರಕ್ಕೆ. ಅಲ್ಲಿ ಸೈಯದ್ ಅಬ್ದುಲ್ ಬಾಷಾ ಅಂತ ಹೇಳಿ ಇಸಿಂದ ದೇವ್ರದ. ಅಲ್ಲಿ ನನಗೆ ಏನಾದ್ರು ಮನಸ್ಸಿಗೆ ಬೇಜಾರಾದ್ರೆ ಅಲ್ಲಿ ಹೋಗ್ತೀನಿ ನಾನು. ನನ್ನ ಮನಸ್ಸಿಗೆ ನೆಮ್ಮದಿ ಮತ್ತು ಖುಷಿ ಕೊಡುವಂಥ ಜಾಗನೇ ಇದು. ಇಲ್ಲಿ ನೋಡ್ರಿ, ಈ ಮನುಷ್ಯ ಈ ಬೋರ್ವೆಲ್ಲೇ ನೋಡಿಲ್ಲ ಅಂತ ಜಗತ್ನಾಗ. ಎಂಥ ಬೋರ್ವೆಲ್ ಅದಲ್ಲ ಓಯಪ್ಪ ಅಂತ ಹೇಳಿ ನೋಡಿ ನಗಲತ್ತಿದ್ದನು. ಅದಕ್ಕೆ ನೀವು ಅವನಿಗೆ ನೋಡಿ ನಗರಿ ಅಂತೇಳಿ ಒಂದೊಂದು ವಿಡಿಯೋ ಮಾಡ್ದೆ. ಇಲ್ಲಿ ಬಂದ ತಕ್ಷಣ ಕೈ ಕಾಲು ಎಲ್ಲ ತೊಗೊಂಡು ಗೀಸಿಂದ ಕ್ಲೀನಾಗಿ ಹೋಗ್ಬೇಕಾಗ್ತದೆ. ಇಲ್ಲಿದು ಪ್ರೊಸೀಜರ್ ಅದು. ದೇವರು ನೀರಿನಾಗೆ ಅದೇ ಖರೆ ಅಂದ್ರೂ ಭೀ ನಾವೆಲ್ಲ ಮೊದಲು ನಮ್ಮ ಪ್ರೊಸೀಜರ್ನ ಮುಗಿಸ್ಕೊಂಡು ಹೋಗಲೇಬೇಕಾಗ್ತದೆ. ಇಲ್ಲಿ ಭಾಳ ಸತ್ಯ ಅದ ರೀ. ಇಲ್ಲಿ ಏನೇನದಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿದು ವಿಶೇಷತೆ ಅಂದ್ರೆ ಕಾಯಿ ಹೊಡೆದ್ರು ಅಲ್ಲಿ ಕಾಯಿ ಅಲ್ಲೇ ತಿಂದು ಬರಬೇಕು, ಮತ್ತು ಮನೆಗೆ ತರೋದಿಲ್ಲ. ಆಧಾರ ಹಚ್ಕೊಂಡ್ರು ಉದಿ ಹಚ್ಕೊಂಡ್ರು ಅಲ್ಲೇ ತೊಳ್ಕೊಂಡು ಬರಬೇಕು, ಏನೂ ಅಲ್ಲಿಂದ ತರೋದಿಲ್ಲ. ಅಷ್ಟು ಸತ್ಯವಾದಂತಹ ದೇವರು. ಈ ನಮ್ಮ ಮನಸ್ಸಿನಾಗ ಏನೇ ಆಸೆಗಳಿದ್ರು ಆಕಾಂಕ್ಷೆಗಳಿದ್ರೂ ಈಡೇರ್ತದೆ ನೋಡ್ರಿ. ನನಗದು ಅನುಭವ ಆಗ್ಯದ. ಸೊ ಹಾಗಾಗಿ ನನಗೆ ಈ ದೇವ್ರಂದ್ರೆ ಭಾಳ ಇಷ್ಟ. ನಾನು ಅವಾಗವಾಗ ಅಲ್ಲಿಗೆ ಹೋಗ್ತಾ ಇರ್ತೀನಿ. ನನ್ನ ಅನುಭವದ ಮೇರೆಗೆ ಈ ಮಾತನ್ನ ಹೇಳತ್ತೀನಿ. ಅಲ್ಲೆಲ್ಲ ಮುಗಿಸ್ಕೊಂಡು ಗೇಸಿಂದ ಅದೇ ಅಜ್ಜಿದವ್ರು ಕೂಡ ಅದೇ ಆಟೋಕ್ಕೆ ಶಾಪುರ್ಕ ರಿಟರ್ನ್ಗೆ ಹೊಂಟಿದ್ವಿ ನೋಡ್ರಿ. ನನ್ನ ಟೈಮ್ ಖರಾಬ್ ಇತ್ತೋ ಏನೋ ಗೊತ್ತಿಲ್ಲ. ಆಟೋ ಅರ್ಧ ದಾರಿಗೆ ಕೈ ಕೊಟ್ಬಿಡ್ತು. ನನಗೆ ಬೇರೆ ಡ್ಯೂಟಿಗೆ ಲೇಟ್ ಆಗಕತ್ತಿತ್ತು. ಯಾಕಂದ್ರೆ 10 ಗಂಟೆ ಅಷ್ಟೊತ್ತಿಗೆ ನಾನು ಮತ್ತೆ ಡ್ಯೂಟಿಗೆ ರಿಟರ್ನ್ ಜಾಯಿನ್ ಆಗಬೇಕಿತ್ತು. ಯಾಕಂತಂದ್ರೆ ಮುಂಜಾನೆ 4ಕ್ಕೆ ಹೋಗಿದ್ದೆ. ಕಾರಣ ಅದು 4ಕ್ಕೆ ಹೋದೆ ಅಂತಂದ್ರೆ ಮತ್ತೆ 10 ಗಂಟೆ ಅಷ್ಟೊತ್ತಿಗೆ ಕಲಬುರಗಿ ರಿಟರ್ನ್ ಬರ್ಬೋದು ಅಂತೇಳಿ. ಆದ್ರೆ ಅದು ಆಗಲಿಲ್ಲ ಅವತ್ತು. ಆಟೋ ಮತ್ತು ಅರ್ಧಕ್ಕೆ ಹೇಳ್ಕೊಂಡು ಬೇರೆ ಆಟೋಗೆ ಬಂದು ಶಾಪುರ್ಗೆ ಬಂದು ಕಲಬುರ್ಗಿ ಬಸ್ಸಿಗೆ ಹತ್ಕೊಂಡೆ. ಆ ಬಸ್ನಾಗ ಒಂದು ಜಂಜಟ್ ನಡೆದಿತ್ತು. ಒಂದು ಸೈಕ್ಯಾಟ್ರಿಕ್ ಪೇಷಂಟ್ ಇತ್ತು ಹುಡುಗಿ. ಆ ಕಂಡಕ್ಟ್ರಿಗೆ ಹೊಡಿಲಕ್ಕೆ ಹೊಲತ್ತಿದ್ಲು. ಆಕಿಗೆ ಸಂಭಾಳಿಸಿ ಒಂದು ಸೀಟ್ ಕೊಡಿಸಿ ಕುಂದ್ರಸಟ್ಟಿಗೆ ರಾಮಾಯಣ ಮಹಾಭಾರತ ಆಯಿತು. ನನಗರ ಸೀಟ್ ಸಿಗಲಿಲ್ಲ. ಜೇವರೆಗೆ ಬಂದ ಮೇಲೆ ಸೀಟ್ ಸಿಕ್ತು ಫ್ರೆಂಡ್ಸ್. ಇಷ್ಟಾಯಿತು ನೋಡ್ರಿ. ಇವತ್ತಿನ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್. ನಾನು ಈ ಶಾಪುರವರು ಯಾರಿದ್ದೀರಿ ಲೋಕಲ್ದವ್ರು ಈ ವಿಡಿಯೋ ನೋಡೋರು, ಆ ದೇವ್ರನ್ನ ಮಹತ್ವ ಏನದ ಕಮೆಂಟ್ನಾಗ ತಿಳಿಸ್ರಿ ಫ್ರೆಂಡ್ಸ್ ನೀವು. ಓಕೆ, ಬಾಯ್.